ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪಾಪ ದಮಯಂತಿ ಅದಕ್ಕೆ ಕಷ್ಟ, ಶತ್ರು ಕೂಡ ಬರಬಾರ್ದು. Come on, officer. Come on, Shaurya. Come on. Come on, hurry. ಅಯ್ಯೋ ಅಪ್ಪ, ಕಿಲೋಮೀಟರ್ ದೂರ ಇದ್ದಾಗಲೇ ಮಡಕೆನ ಮೇಲೆ ಎತ್ತಿದ್ರೆ ಹೇಗೆ ಹೊಡಿಯಕ್ ಸಾಧ್ಯ? ಚಿನ್ನಿ, ನೀನ್ ಹಿಡ್ಕೊಳ. ಈ ಸಲ ಸರಿಗೆ ಎಳಿದಿದ್ರೆ ನಾನೇ ಈಸ್ಕೋತೀನಪ್ಪ. ಶೌರ್ಯ, ಕಮಾನ್ ಕಮಾನ್ ಶೌರ್ಯ, ಕಮಾನ್, ಹೊಡಿಬೇಕು, ಲಾಸ್ಟ್ ಚಾನ್ಸ್, ಹೊಡಿಬೇಕು. ಔಚ್. ಕಲ್ಯಾಣಿ, ನೀನ್ ಬಾಮ. ಸರಿ ಮಾವಯ್ಯ. ಬಾರೆ, ಮೊಡ್ಕೆನ ಒಂದಿಂಚು ಮೇಲ್ ಹೋಗೋಕ್ ಬಿಡಲ್ಲ. ಅದು ಒಡಿಬೇಕು, ನಿನ್ ಕಣ್ಣು ಹೋಗ್ಬೇಕು. ದಮಯಂತಿ, ಮಡಿಕೆ ಎಳಿಬೇಕು ನಿನ್ನ ಆಸೆ ತೀರ್ತಲ್ವಾ? ಈ ಕಿಸ್ದಿದ್ ಸಾಕು, ಚಿನ್ನಿ ಕೊಡು. ಬಾಲಾಜಿ, ನೀನ್ ಕೂಡ ಹೋಗು. ನೀವು ಒಟ್ನಲ್ಲಿ ನಿಮ್ಮ ಮಗನ್ ಚೆನ್ನಾಗಿ ಕಾಪಾಡ್ಕೊಂಡ್ರಿ ಅದಕ್ಕೆ. Come on, Kalyani, come on. Yay!
ಹೊಡಿ 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 ಕಮಾನ್ ಕಲ್ಯಾಣಿ. ಸರಿಯಾಗಿ ಹೊಡೆದು ಸಾಯೇ. ಉರಿತಿದೆ. ಕಲ್ಯಾಣಿ 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 ಏನಾಯ್ತು? ಏನಾಯ್ತು ಕಲ್ಯಾಣಿ ಏನಾಯ್ತು? ಕಲ್ಯಾಣಿ ಏನಾಯ್ತಮ್ಮ? ಕಲ್ಯಾಣಿ ಕಲ್ಯಾಣಿ ಏನಾಯ್ತಮ್ಮ? ಅತ್ಗೆ ಅತ್ಗೆ ಏನತ್ಗೆ ಆಗ್ಲೇ ಡ್ರೀಮ್ಸ್ಗೆ ಹೋಗ್ಬಿಟ್ರಾ? ಕಲ್ಯಾಣಿ ಕಣ್ಣು ಹೋಯ್ತಾ? ಹೌದಾ? ನೋಡಿ ಕಲ್ಯಾಣಿ ಇನ್ನೂ ಅಲ್ಲೇ ಇದ್ದಾಳೆ, ಇನ್ನು ಮಡಿಕೆನೇ ಹೊಡೆದಿಲ್ಲ, ರೆಡಿ ಆಗ್ತಿದ್ದಾಳ ಅತ್ಗೆ. ಮಿಸ್ ಆಯ್ತತ್ಗೆ. ನಾವ್ ಅನ್ಕೊಂಡಿರೋದು ನಡೆಯುತ್ತೆ ಅಂತೀರಾ? ಬಾಯ್ ಮುಚ್ಕೊಂಡಿರು. ನನ್ನಿಂದ ಆಗ್ತಾ ಇಲ್ಲ ಆಫೀಸರ್. ಹಾಗಂದ್ರೆ ಹೇಗ್ ಕಲ್ಯಾಣಿ? ಲಾಸ್ಟ್ ಟೈಮ್ ಟ್ರೈ ಮಾಡು. ಶೌರ್ಯ, ನೀನಾದ್ರೂ ಹೇಳು ಕಲ್ಯಾಣಿಗೆ. ಕಲ್ಯಾಣಿ, ನಿನ್ ಕೈಯಲ್ಲಿ ಮಡಿಕೆ ಹೊಡಿಯೋಕ್ಕಾಗತ್ತೆ. ಬೇಡ ಬಿಡಿ ಆಫೀಸರ್. ಅಬ್ಬಾ, ನಿಮ್ ಮತ್ತೆ ಫಸ್ಟ್ ಟೈಮ್ ನಿಂಗೆ ಸಪೋರ್ಟ್ ಮಾಡ್ತಿದ್ದಾಳೆ. ನೀನ್ ಹೇಗಾದ್ರೂ ಮಾಡಿ ಮಡಿಕೆ ಹೊಡಿಲೇಬೇಕು ಕಲ್ಯಾಣಿ. ಸರಿ ಮಾವಯ್ಯ. ಕಲ್ಯಾಣಿ ಕೈಯಿಂದಾನೆ ನಾನು ಎತ್ಕೋತೀನಿ, ನೀನ್ ಮಡಿಕೆ ಹೊಡಿ, ಸರಿನಾ? ಏನಾಯ್ತಮ್ಮ? ಅಯ್ಯೋ, ಏನಾಯ್ತಮ್ಮ? ದಮಯಂತಿ, ನಿನ್ಗೇನಾದ್ರೂ ಹುಚ್ಚ ಏನು? ಶೌರ್ಯ, ನೀನ್ ಶುರು ಮಾಡು. ನಿನ್ನ ಕಡೆ ಬಾ. ಬಾ, ನಿಂತ್ಕೋ ಇಲ್ಲಿ, ನಿಂತ್ಕೋ.
ಓ ಹ್ಮ್ Yay! ಗಂಡ ಹೆಂಡತಿ ಅಂದ್ರೆ ಹೀಗೆ ಇರಬೇಕು ಶೌರ್ಯ. ಒಬ್ರಿಗೊಬ್ರು ನಾನಿದ್ದೀನಿ ನಿನ್ ಜೊತೆಗೆ ಅಂತ ಹೇಳೋದೆ ಪ್ರೀತಿ. ಶೌರ್ಯ, ಕಲ್ಯಾಣಿ, ನೀವು ಹೋಗಿ ಫ್ರೆಶ್ ಆಗಿ ಬನ್ನಿ. ಏನತ್ಗೆ ಏನೋ ನಡೆಯುತ್ತೆ ಅನ್ಕೊಂಡ್ರೆ ಏನೂ ನಡಿಲಿಲ್ಲ. ನನ್ಗೇನೂ ಅರ್ಥ ಆಗ್ತಿಲ್ಲ ಅದ್ಗೆ. ಕಲ್ಯಾಣಿಗೆ ಕಣ್ಣು ಹೋಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಕಾ, ಶೌರ್ಯಗೇನೂ ಆಗ್ಲಿಲ್ಲ ಅಂತ ಆನಂದ ಪಡ್ಬೇಕು? ನನ್ಗೇನೂ ಅರ್ಥ ಆಗ್ತಿಲ್ಲ. ಆದ್ರೂ ನಾನು ಹಾಕಿರೋ ಆಸಿಡ್ ಏನಾಯ್ತು? ನಿಜವಾಗ್ಲೂ ನೀನು ಅದಕ್ಕೆ ಆಸಿಡ್ ಹಾಕಿದ್ದ? ಹಾ, ನಿನ್ಮೇಲೆ ಆಣೆ ಅತ್ಗೆ. ನಂಬಿಕೆ ಇಲ್ವಾ? ಹಾಗಾದ್ರೆ ನನ್ ಮೇಲೆ ಆಣೆ. ಏನಮ್ಮ ಇಲ್ಲಿಗೆ ಬಂದಿದ್ದೀರಾ? ಅಮ್ಮ, ಸಾಯಿಸ್ಬಿಡ್ತೀನಿ ನಿನ್ನ. ಇನ್ನೊಂದು ಸಾರಿ ಏನಾದ್ರೂ ನನ್ನ ಮಗಳಿಗೆ ಹಾನಿ ಮಾಡ್ಬೇಕು ಅಂತ ನೋಡಿದ್ದೆ ಆದ್ರೆ ನಿಮ್ಮಿಬ್ರನ್ನ ನಾನೇ ಕೊಂದು ಜೈಲ್ಗೆ ಹೋಗ್ತೀನಿ. ನಾನೇನ್ ಮಾಡಿದೆ ಅಮ್ಮ? ಮಾತಾಡಿದ್ರೆ ಇನ್ನೂ 2 ಹಾಕ್ತೀನಿ ನೋಡು. ನೀವಿಬ್ರು ಸೇರ್ಕೊಂಡು ಮಡಿಕೆಲಿ ಆಸಿಡ್ ಹಾಕಿದನ್ನ ನಾನು ನೋಡ್ದೆ. ಆ ಆಸಿಡ್ನ ನಾನು ತೆಗೆದು ಹಾಕ್ತೆ ಹೋಗಿದ್ದಿದ್ರೆ ಎಂತ ಅನರ್ಥ ಆಗ್ತಿತ್ತು ಗೊತ್ತಾ? ಇಷ್ಟಕ್ಕೂ ಕಲ್ಯಾಣಿ ಮೇಲೆ ನಿಮ್ಮಿಬ್ರಿಗೂ ಯಾಕೆ ಇಷ್ಟೊಂದು ದ್ವೇಷ? ಅವಳು ನಿಮ್ಮಿಬ್ರಿಗೂ ಏನ್ ಕೆಡಕ್ ಮಾಡಿದಾಳೆ? ಎಲ್ರೂ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊಳ್ತಿರ್ತಾಳೆ. ನಿಮ್ಮಿಬ್ರು ಅತ್ತೆ ಚಿಕ್ಕಮ್ಮ ಅಂತ ಪ್ರೀತಿಯಿಂದ ಕರೀತಾಳೆ. ನಿಮ್ಮಿಬ್ರಿಗೂ ಅವಳ ಮೇಲೆ ಪ್ರೀತಿ ಬರ್ದೇ ಹೋದ್ರೂ ಪರವಾಗಿಲ್ಲ, ಆದ್ರೆ ಯಾಕೆ ಇಷ್ಟೊಂದು ದ್ವೇಷಿಸ್ತೀರಾ? ಮನುಷ್ಯರ ತಾನೇ ನೀವು, ಮೃಗ ಅಂತೂ ಅಲ್ವಲ್ಲ? ಅಮ್ಮ, ಮಾತಾಡ್ಬೇಡ ಪಲ್ಲವಿ, ಮೈಯೆಲ್ಲ ಉರಿಯುತ್ತೆ. ನೀವಿಬ್ರು ಮಾಡಿದ ಕೆಲಸ ನನಗೆ ಗೊತ್ತಿದ್ರು ಕೂಡ ಎಲ್ಲರ ಹತ್ರನೂ ಹೇಳ್ದೆ, ನಿಮ್ಮಿಬ್ರ ಹತ್ರ ಮಾತ್ರ ಯಾಕೆ ಹೇಳ್ತಿದ್ದೀನಿ ಗೊತ್ತಾ?
ಈಗಾಗ್ಲೇ ನಮ್ಮನೆ 2 ಭಾಗವಾಗಿದೆ. ಈಗೇನಾದ್ರೂ ನಾನು ನಿಜ ಹೇಳ್ಬಿಟ್ರೆ ಚಿನ್ನಿ ನಿನ್ನ ಮನೆಯಿಂದ ಆಚೆ ಅಟ್ಟು ಬಿಡ್ತಾನಷ್ಟೇ. ಅದೇ ನನ್ನ ಶೌರ್ಯನು ಅಮ್ಮ ಅಂತ ಕೂಡ ನೀನನ್ನು ಕರೆಯೋದಿಲ್ಲ. ಅದಕ್ಕೆ ನನಗೆಲ್ಲ ಗೊತ್ತಿದ್ರೂ ಕೂಡ ಹೋಗ್ಲಿ ಅಂತ ನಾನು ಕ್ಷಮಿಸ್ತಾ ಇದ್ದೀನಿ. ಇನ್ಮೇಲಾದ್ರೂ ಮನುಷ್ಯರಾಗಿ ಬದಲಾಗಿ. ನಿಮ್ ಕೈಲಿ ಒಳ್ಳೇದನ್ನ ಮಾಡೋಕ್ಕಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದನ್ನ ಮಾಡಬೇಡಿ. ನಿಮಗೂ ಕೂಡ ಮಕ್ಕಳಿದಾರಲ್ವಾ? ಇವತ್ತು ನನ್ನ ಮಡಕೆಲಿದ್ದ ಆಸಿಡ್ ಬದಲಾಯಿಸದೆ ಹೋಗಿದ್ದಿದ್ರೆ ಇವತ್ತು ಕಲ್ಯಾಣಿ ಜೊತೆ ಶೌರ್ಯನಿಗೂ ಕೂಡ ಏಟಾಗ್ತಿತ್ತು. ನಾನು ಮೌನವಾಗಿದ್ದೀನಿ ಅಂತ ನನ್ನ ತಾಳ್ಮೆನ ಪದೇ ಪದೇ ಪರೀಕ್ಷೆ ಮಾಡಬೇಡಿ. ನೀವಿಬ್ರು ಸೇರ್ಕೊಂಡು ಮಡಿಕೆಲಿ ಆಸಿಡ್ ಹಾಕಿದನ್ನ ನಾನು ನೋಡ್ದೆ. ಇವತ್ತು ಆ ಕಲ್ಯಾಣಿ ಪೀಡೆ ತೊಲಗತ್ತೆ ಅಂತ ಅನ್ಕೊಂಡಿದ್ರೆ ಅನುಪಮ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಮೇಲ್ನೋಟಕ್ಕೆ ಪಲ್ಲವಿಗೆ ಬೈತಿರೋ ಹಾಗೆ ಬೈದ್ರು, ಹೊಡೆದ್ರು. ಅವಳು ಅಂದಿದ್ದ ಮಾತುಗಳೆಲ್ಲ ನನಗೇನೆ, ಹೊಡೆದಿದ್ದು ಕೂಡ ನನಗೇನೆ. ಕೋಪನೆಲ್ಲ ತನ್ನಲ್ಲೇ ಮುಚ್ಚಿಟ್ಕೊಂಡು ತುಂಬ ತಾಳ್ಮೆಯಿಂದ ಸಾಯಿಸ್ಬಿಡ್ತೀನಿ ನನ್ನ ಮಗಳು ತಂಟೆಗೆ ಬಂದ್ರೆ ಅಂತ ನನಗೆ ವಾರ್ನಿಂಗ್ ಕೊಟ್ಲು. ಆ ಕಲ್ಯಾಣಿ ಇಷ್ಟೆಲ್ಲ ಹಾರಾಡ್ತಾ ಇರೋದಕ್ಕೆ ಒಂದು ಕಡೆ ಈ ಅನುಪಮನೇ ಕಾರಣ. ಆದಷ್ಟು ಬೇಗ ಈ ಅನುಪಮನ ಮನೆಯಿಂದ ಹೊರಗಾಕ್ಬೇಕು. ಆಮೇಲೆ ಕಲ್ಯಾಣಿನ ಮನೆಯಲ್ಲೇ ಇಟ್ಕೊಂಡು ನನ್ನ ದ್ವೇಷನ ಸಾಧಿಸ್ತೀನಿ. ಏನ್ ದಮಯಂತಿ, ಒಬ್ಳೆ ರೂಮಲ್ಲಿ ಕೂತಿದೀಯಾ? ಅನುಪಮಗೆ ಮುಖ ತೋರ್ಸಕ್ಕಾಗಲ್ಲ ಅಂತನಾ? ಇಲ್ಲ ಅಂದ್ರೆ ಮತ್ತೆ ಕಲ್ಯಾಣಿನ ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ಅನುಪಮ ನಿನಗೂ ಆ ಪಲ್ಲವಿಗೂ ಬೈದಿದ್ದನ್ನ, ಕೆನ್ನೆಗೆ ಹೊಡೆದಿದ್ದನ್ನ ನಾನು ನೋಡ್ದೆ. ನಿನಗೆ ಹೇಗನ್ಸಿದ್ದು ಗೊತ್ತಿಲ್ಲ, ಆದ್ರೆ ನೀನ್ ಮಾಡಿರೋ ಕೆಲ್ಸಕ್ಕೆ ಅನುಪಮ ಮುಂದೆ ಹೋಗ್ಬೇಕು ಅಂದ್ರೆ ನನಗೆ ಒಂಥರ ಆಗ್ತಿದೆ. ಅನುಪಮ ಒಳ್ಳೆಯೊಳಗಿರೋದಕ್ಕೆ ನೀವಿಬ್ರು ಮಾಡಿರೋ ಕೆಲಸನ ಎಲ್ರ ಮುಂದೆ ಹೇಳಲಿಲ್ಲ. 4 ಗೋಡೆಗಳ ಮಧ್ಯೆ ನಿಮ್ಗೆ ಒಳ್ಳೆಯರಾಗಿರಿ ಅಂತ ಹೇಳಿದ್ಲು. ಆದ್ರೂ ನೀವು ಮನುಷ್ಯರ. ನೀವು ಮಾಡಿರೋ ಕೆಲಸನ ಅನುಪಮ ಮೊದಲೇ ನೋಡಿದ್ದಕ್ಕೆ ಕಲ್ಯಾಣಿಗೆ ಪ್ರಾಣಾಪಾಯ ತಪ್ತು. ಇಲ್ಲ ಅಂದಿದ್ರೆ ಎಂಥ ದೊಡ್ಡ ಅಪಾಯ ಆಗ್ತಾ ಇತ್ತು. ನನಗೆ ಬಂದಿದ್ದ ಕೋಪಕ್ಕೆ ನಾನು ಎಲ್ರಿಗೂ ಹೇಳ್ಬಿಡೋಣ ಅನ್ಕೊಂಡಿದ್ದೆ. ಆದ್ರೆ ಹಾಗೆ ಮಾಡಿದ್ರೆ ಅನುಪಮ ಕ್ಷಮಿಸಿದ್ದಕ್ಕೆ ಅರ್ಥ ಇರಲ್ಲ ಅಂತ ಸುಮ್ಮನಾದೆ. ಈ ವಿಷಯ ಶೌರ್ಯಕ್ಕೆ ಗೊತ್ತಾದ್ರೆ ನಿನ್ನನ್ನು ನಿಜವಾಗ್ಲೂ ಕ್ಷಮಿಸಲ್ಲ. ಕನಿಷ್ಠ ಅಮ್ಮ ಅಂತ ಕೂಡ ಕರೆಯಲ್ಲ. ಏನಾಯ್ತಪ್ಪ? ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅಮ್ಮನ ಮೇಲೆ ಯಾಕೆ ಕೋಪ ಮಾಡ್ಕೋತಾ ಇದ್ದೀರಾ? ದಮಯಂತಿ, ಹೇಳ, ನಿನ್ ಮಗ ಕೇಳ್ತಾ ಇದ್ದಾನೆ. ಏನಪ್ಪ ಹೇಳಿ, ಪರವಾಗಿಲ್ಲ. ಹೇಳ್ತೀನಿ ಶೌರ್ಯ, ಈ ವಿಷಯ ನಿಂಗೆ ಗೊತ್ತಾಗ್ಲೇಬೇಕು. ಅಮ್ಮ, ಅಪ್ಪನ್ಗೆ ಹೇಳೋದಕ್ಕೆ ಬಿಡು. ಇವತ್ತು ಕೃಷ್ಣಾಷ್ಟಮಿ, ಎಲ್ರೂ ಸೇರಿ ಆನಂದವಾಗಿ ಆಚರಿಸೋಣ ಅಂತ ಅನ್ಕೊಂಡ್ರೆ ಹಾಳು ಮಾಡ್ಬೇಕು ಅಂತ ಅನ್ಕೊಂಡ್ಲು. ಸಂಪದ ಸಂಪದ ಇಲ್ಲಿಗೆ ಬಂದು ನಮ್ಮೆಲ್ಲರ ಆನಂದನ ಹಾಳು ಮಾಡಬೇಕು ಅಂತ ನೋಡಿದ್ದು ನಿಮ್ಮಮ್ಮಂಗೆ ಕೋಪ ತರಿಸ್ತಿದೆ. ಆ ಸಂಪದನ ಹಿಡಿಯೋಕ್ಕಾಗ್ಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾಳೆ ನಿಮ್ಮಮ್ಮ. ನಾನೆಷ್ಟೇ ಹೇಳಿದ್ರು ಅವಳು ಸಮಾಧಾನನೇ ಆಗ್ತಾ ಇಲ್ಲ. ನೀನೇ ಅವಳಿಗೆ ಸಮಾಧಾನ ಮಾಡಿ ಬೇಗ ಊಟಕ್ಕೆ ಕರ್ಕೊಂಡ್ಬಾರೋ.
ಅಮ್ಮ ಬೇಜಾರು ಮಾಡ್ಕೋಬೇಡ, ಏನೂ ಆಗಿಲ್ವಲ್ಲ. ಆ ಸಂಪಾದ ವಿಷಯನ ನಾನು ನೋಡ್ಕೋತೀನಿ. ನಿನ್ ಪ್ರಯತ್ನ ನೀನ್ ಮಾಡಿದ್ಯಲ್ಲ. ಎಲ್ಲರೂ ಊಟಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಹೋಗೋಣ ಬಾಮ್ಮ.